ವೀಕ್ಷಕರೇ, ರಿಯಲ್ ಎಸ್ಟೇಟ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ನಾವು ನೋಡ್ತಾ ಇರುವಂತಹ ಮನೆ ಬಂದು ಕಾರ್ನರ್ ಹೌಸು. ಡೂಪ್ಲೆಕ್ಸ್ ಇದೆ. ಕೆಳಗಡೆ ಗ್ರೌಂಡು ಮತ್ತು ಫಸ್ಟ್ ಬಂದು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಇದೆ, ಫಸ್ಟ್ ಫ್ಲೋರಲ್ಲಿ ಡಬಲ್ BHK ಇದೆ. ಥರ್ಡ್ ಫ್ಲೋರ್ ಮತ್ತು ಫೋರ್ತ್ ಫ್ಲೋರ್ ಬಂದು ಡೂಪ್ಲೆಕ್ಸ್ ಮನೆ. ಇದು ಬಂದು ವಿಶ್ವೇಶ್ವರ ಲೇಔಟು, ಥರ್ಡ್ ಬ್ಲಾಕಲ್ಲಿ ಬರುತ್ತೆ. ಅಕ್ಕಪಕ್ಕ ಈಸ್ಟು ಫೇಸ್ ಇದೆ ಮತ್ತು ಸೌತ್ ಫೇಸ್ ಬರುತ್ತೆ. 30 ಫೀಟ್ ರೋಡ್ ಇದೆ. ಏನು ನೋಡ್ತಾ ಇದ್ದೀರಾ, ಇದು 30 ಫೀಟ್ ರೋಡ್ ಬರುತ್ತೆ. ಬನ್ನಿ ಒಳಗಡೆ ನೋಡೋಣ. ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆರಾಮ್ಸೆ 2 ಕಾರ್ನ ಪಾರ್ಕ್ ಮಾಡ್ಬೋದು. ಈ ಕಡೆಯೂ ಕೂಡ ಗೇಟ್ ಇದೆ ಈಸ್ಟ್ ಫೇಸಲ್ಲಿ. ಹಾಗೆ ಸೌತ್ ಫೇಸಲ್ಲಿ ಬಂದರೆ ಸೌತ್ ಫೇಸಲ್ಲೂ ಕೂಡ ಗೇಟ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಪಾರ್ಕಿಂಗಲ್ಲಿ ಆರಾಮ್ಸೆ 2 ರಿಂದ 3 ಕಾರ್ನ ಪಾರ್ಕ್ ಮಾಡ್ಬೋದು. ಗೇಟು ನೋಡಿ, ಇದು ಈಸ್ಟ್ ಗೇಟ್. ಇದು ಬಂದು ಈಸ್ಟ್ ಗೇಟು. ಇದು ಬಂದು ಸೌತ್ ಗೇಟ್ ಬರುತ್ತೆ. ಈ ಮನೆಗೆ ಲಿಫ್ಟ್ ಕೂಡ ಇದೆ. ಬನ್ನಿ ಸಿಂಗಲ್ BHK ಯಾವ ಥರ ಇದೆ ನೋಡೋಣ ಒಳಗಡೆ. ಇದು ಸಿಂಗಲ್ BHK. ಈಸ್ಟ್ಗೆ ಡೋರ್ ಇದೆ. ಇದು ಹಾಲು. ಆಲ್ರೆಡಿ 99% ಕಂಪ್ಲೀಟ್ ಆಗಿದೆ. ಇನ್ನೊಂದು 1% ವರ್ಕ್ ಸ್ವಲ್ಪ ಪೆಂಡಿಂಗ್ ಇದೆ, ಮಾಡ್ತಾಯಿದ್ದಾರೆ. ಇದು TV ರ್ಯಾಕ್ ಇದೆ, ಪೂಜಾ ರೂಮು ಮತ್ತು ಕಿಚನ್. ಇದು ಬೆಡ್ರೂಮ್ ಬರುತ್ತೆ. ವಾರ್ಡ್ರೋಬ್. ಬೆಡ್ರೂಮ್ ಸ್ವಲ್ಪ ನೋಡಿ, ಬೆಡ್ರೂಮ್ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ. ಟಾಯ್ಲೆಟು. ಒಂದು ಚಿಕ್ಕದು ಸಿಂಗಲ್ BHK ಮಾಡಿದ್ದಾರೆ. ಚೆನ್ನಾಗಿದೆ. ಸಿಂಗಲ್ BHK. ಮೇಲ್ಗಡೆ ಬಂದು ಒಂದು ಡಬಲ್ BHK ಇದೆ. ಅದನ್ನು ನೋಡ್ಕೊಂಡು ಬರೋಣ. ಸ್ಟೇರ್ ಕೇಸ್ಗೆಲ್ಲ SS ಗ್ರಿಲ್ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ SS ಗ್ರಿಲ್ಸು. ವಾಲ್ಗೆಲ್ಲ ಟೈಲ್ಸ್ ಇದೆ. ಈಸ್ಟ್ಗೆ ಡೋರ್ ಇದೆ ಫಸ್ಟ್ ಫ್ಲೋರಲ್ಲೂ ಕೂಡ. ಇದು ಫಸ್ಟ್ ಫ್ಲೋರ್ ಎಂಟ್ರೆನ್ಸು. SS ಗ್ರಿಲ್ ಹಾಕ್ಸಿದ್ದಾರೆ, ಚೆನ್ನಾಗಿದೆ ಲೈಟ್ಸ್ ಎಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ, ಎಂಟ್ರೆನ್ಸಲ್ಲಿ ಬಂದ ಹಾಲು. ಪೂಜಾ ರೂಮ್ ಕೂಡ ಇಷ್ಟು ಪ್ಲೇಸಲ್ಲಿದೆ. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. TV ರ್ಯಾಕು. ಕಿಚನ್ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಕಿಚನ್ಗೆಲ್ಲ ಇಂಟೀರಿಯರ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಇದೆ. ಇಲ್ಲಿ ವಾಷಿಂಗ್ ಮಿಷಿನು ಏನಾದರೂ ತೊಗೊಳ್ಬೇಕು ಅಂದರೆ, ಸಿಂಕೆಲ್ಲ ಇಟ್ಕೋಬೇಕು ಅಂದರೆ, ಪಾತ್ರೆ ತೊಳ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ರೂಮು, ಬೆಡ್ರೂಮ್ ಇದೆ. ಇದು ಬಂದು ಮಾಸ್ಟರ್ ಬೆಡ್ರೂಮು. ನೋಡಿ, ವಾಟರ್ ಫಾಲ್ ಎಷ್ಟು ತುಂಬ ಚೆನ್ನಾಗಿದೆ.
ಸೊ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಇದು ಬಾತ್ರೂಮ್ಸು. ಬಾತ್ರೂಮ್ ಇನ್ನೂ ಫಿಟ್ಟಿಂಗ್ಸ್ ಎಲ್ಲ ಆಗಿಲ್ಲ, ವರ್ಕ್ ನಡೀತಾ ಇದೆ. ಮತ್ತು ಇನ್ನೊಂದು ರೂಮು, ಈ ರೂಮ್ ಕೂಡ ಮಾಸ್ಟರ್ ಬೆಡ್ರೂಮು. ಸೊ ವಾರ್ಡ್ರೋಬ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೇಮ್ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೆಯೇ ಓಪನ್ ಮಾಡಿದ್ರೆ ನಿಮಗೆ ಬಾಲ್ಕನಿ ಇದೆ. ಒಂದು ರೂಮ್ಗೆ ಬಾಲ್ಕನಿ ಬರುತ್ತೆ ಸೌತ್ ಫೇಸಲ್ಲಿ. ಇದು ಬಂದು ಫಸ್ಟ್ ಫ್ಲೋರು, 2 BHK ಹೌಸು. ಸೊ ನೆಕ್ಸ್ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇದು BDI ಪ್ರಾಪರ್ಟಿ ಆಗಿರೋದ್ರಿಂದ ಸೊ ಲೋನ್ ಎಲ್ಲ ಇಮಿಡಿಯೇಟ್ಲಿ ಆಗುತ್ತೆ. ಸೊ ನೋಡಿ ತುಂಬ ಚೆನ್ನಾಗಿದೆ ಬುದ್ಧನ ವಿಗ್ರಹ. ಇದು ಬಂದು ಡೂಪ್ಲೆಕ್ಸ್ ಮನೆ. ಸೊ ಕೆಳಗಡೆ ಬೇಕಂದರೆ ನೀವು ರೆಂಟಿಗೆ ಕೊಟ್ಟು ಮೇಲ್ಗಡೆ ಓನರು ಇರೋ ಥರ ಮಾಡಿದ್ದಾರೆ ಪ್ಲ್ಯಾನು. ಸೊ ಇದೆಲ್ಲ ಒಳ್ಳೆ ಟೀಕ್ ವುಡ್ ಡೋರ್ ಹಾಕ್ಸ್ಬಿಟ್ಟು ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ ಡೋರೆಲ್ಲ. ಇದು ಕೂಡ ಈಸ್ಟ್ ಫೇಸ್ ಡೋರ್ ಬರುತ್ತೆ. ಇದು ಎಂಟ್ರೆನ್ಸು, ಹಾಲ್ ಬರುತ್ತೆ. ಸೊ ನೋಡಿ ಇದು ಡೂಪ್ಲೆಕ್ಸ್ ಮನೆ. ಸೊ ಲಿಫ್ಟ್ ಬಂದು ಸೊ ಕೆಳಗಡೆ ಪಾರ್ಕಿಂಗಲ್ಲಿದ್ದರೆ ಸೊ ನೆಕ್ಸ್ಟ್ ಡೂಪ್ಲೆಕ್ಸ್ಗೆ ಬರೋದು. ಸೊ ಫಸ್ಟ್ ಫ್ಲೋರ್ವರೆಗೆ ಲಿಫ್ಟ್ ಇಲ್ಲ. ಸೊ ಇದು ಬಂದು ಡೂಪ್ಲೆಕ್ಸ್ಗೆ ಮಾತ್ರ ಮಾಡಿರುವಂಥ ಲಿಫ್ಟ್ ಇದು. ಇದು ಸೆಕೆಂಡ್ ಫ್ಲೋರಲ್ಲಿ ಮತ್ತು ಥರ್ಡ್ ಫ್ಲೋರ್ಗೆ ನಿಮಗೆ ಲಿಫ್ಟ್ ಬರುತ್ತೆ. ಸೊ ಇಂಟೀರಿಯರ್ ಎಲ್ಲ ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಆಗಬೇಕು. ಮನೆ ಆಲ್ಮೋಸ್ಟ್ 90%, 99% ಕಂಪ್ಲೀಟ್ ಆಗಿದೆ. 1% ಪೆಂಡಿಂಗ್ ವರ್ಕ್ ಇದೆ. ಸೊ TV ರ್ಯಾಕ್ ಇದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರ್ ವರ್ಕ್ ಎಲ್ಲ. ಫುಲ್ಲಿ ಫರ್ನಿಚರ್ಡ್ ಹೌಸ್ ಇದು. ಇದು ಬಂದು ಕಿಚನ್ನು. ಕಿಚನ್ಗೆ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಯುಟಿಲಿಟಿ ಬರುತ್ತೆ. ಪೂಜಾ ರೂಮು. ದೇವ್ರ ಮನೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಇದು ಬೆಡ್ರೂಮಲ್ಲೆಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರ್ಸ್ ಎಲ್ಲ. ವಿತ್ ಕಾಟ್ ಮಾಡಿದ್ದಾರೆ. ವಾರ್ಡ್ರೋಬ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆಯೇ ಡ್ರೆಸ್ಸಿಂಗ್ ಟೇಬಲು. ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮು. ಸೊ ಬಾತ್ರೂಮ್ ಎಲ್ಲ ತುಂಬ ಸ್ಪೇಸಿಯಸ್ ಆಗಿದೆ. ಬಾತ್ರೂಮ್ಗೆ ಫಿಟ್ಟಿಂಗ್ ಆಗಿಲ್ಲ, ಪ್ಲಂಬಿಂಗ್ ಕನೆಕ್ಷನ್ ಇದು ಕೊಟ್ಟಿಲ್ಲ. ಬಾತ್ರೂಮ್ ತುಂಬ ಸ್ಪೇಸಿಯಸ್ ಆಗಿದೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಬಾಲ್ಕನಿ ಇದೆ.
ಹೊರಗಡೆ ಬಾಲ್ಕನಿ ಬರುತ್ತೆ ಸೌತ್ ಫೇಸ್ಗೆ. ಸೊ ಈ ಫ್ಲೋರಲ್ಲಿ ಬಂದು ಒಂದು ಸಿಂಗಲ್ ಬೆಡ್ರೂಮ್ ಮಾಡಿ ಒಂದು ಪೂಜಾ ರೂಮ್ ಮಾಡಿದ್ದಾರೆ. ಹಾಗೆಯೇ ಕಿಚನ್ ಇದೆ. ಸ್ಪೇಸಿಯಸ್ ಲಿವಿಂಗ್ ಏರಿಯಾ ಇದೆ, ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಹಾಲು. ಮತ್ತು ಲಿಫ್ಟ್ ಕೂಡ ಇದೆ. ಸೊ ಹಾಗೆಯೇ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಇವಾಗ ನಾವೇನು ನೋಡಿದ್ವಿ 3rd ಫ್ಲೋರ್ ಬಂದು ಡೂಪ್ಲೆಕ್ಸು. 4th ಫ್ಲೋರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಅಟ್ರಾಕ್ಟ್ ಆಗಿದೆ. ಸೊ ಇಲ್ಲಿ ಬಂದು ವೀಕ್ಷಕರೇ ಇಲ್ಲಿ 3 ಬೆಡ್ರೂಮ್ ಬರುತ್ತೆ. ಅದರಲ್ಲಿ ನಿಮಗೆ 2 ಮಾಸ್ಟರ್ ಬೆಡ್ರೂಮ್ ಬಂದಿದೆ ನೋಡಿ. ಇಲ್ಲಿ ವಿತ್ ಕಾಟು 2 ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ವಿತ್ ಬಾತ್ರೂಮ್ಸು. ಸೊ ಡ್ರೆಸ್ಸಿಂಗ್ ಟೇಬಲು, ಇದು ಟಿ ವಿ ಯೂನಿಟು. ಸೊ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ಆಲ್ರೆಡಿ. ಮತ್ತು ಬಾಲ್ಕನಿ ಇದೆ, ವಾಟರ್ ಎಲ್ಲ ತುಂಬ ರೆಡಿ ಇದೆ. ಸೊ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗೆಯೇ ನೆಕ್ಸ್ಟು ಇನ್ನೊಂದು ಬಂದು ಲೈಕ್ ಒಂದು ಚಿಕ್ಕದೊಂದು ಲೈಕ್ ಸ್ಟಡಿ ರೂಮ್ ಥರ ಮಾಡಿದ್ದಾರೆ. ಮಕ್ಕಳಿಗೇನಾದ್ರೂ ಓದ್ಕೊಳ್ಳೋದಕ್ಕೆ ಬೇಕು ಅಂದರೆ ಸೊ ಸ್ಟಡಿ ರೂಮ್ ಇದೆ. ಇದು ಸ್ಟಡಿ ರೂಮ್ ಆದರೂ ಮಾಡ್ಕೊಬೋದು, ಇಲ್ಲ ಬೇಕು ಗೆಸ್ಟ್ ರೂಮ್ ಬೇಕಾದರೂ ಮಾಡ್ಕೊಬೋದು. ಸೊ ಇದು ಕೂಡ ಸೊ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೂ ಕೂಡ ಆಲ್ರೆಡಿ ರೆಡಿ ಇದೆ. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ. ಮಕ್ಕಳು ಓದ್ಕೊಳ್ಳೋದಕ್ಕೆಲ್ಲ ಟೇಬಲ್ಸ್ ಎಲ್ಲ ಸೊ ಆಲ್ರೆಡಿ ರೆಡಿ ಇದೆ. ಇದಕ್ಕೂ ಕೂಡ ಲಿಫ್ಟ್ ಬರುತ್ತೆ. ಇಲ್ಲೊಂದು ಸ್ಮಾಲ್ ಹಾಲ್ ಕೂಡ ಇದೆ, ಒಂದು ಚಿಕ್ಕದು ಹಾಲು. ಸೊ ನೆಕ್ಸ್ಟ್ ಬಂದು ಸೊ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದು. ಇದು ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಇದು ಓನರ್ ರೂಮ್ ಥರ. ಸೊ ವಾಟ್ರೂಫ್ ಎಲ್ಲ ರೆಡಿ ಇದೆ. ಸೊ ಹಾಗೆ ಕಾಟ್ ಕೂಡ ಎಷ್ಟು ಸುಂದರವಾಗಿದೆ ನೋಡಿ. ಕಾಟ್ ತುಂಬ ಚೆನ್ನಾಗಿದೆ. ಸೊ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ತುಂಬ ಲಕ್ಸುರಿ ಹೌಸ್ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ. ಸೊ ಇದು ಕೂಡ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ಇದು ಕೂಡ ಸೇಮ್ ಅಟ್ಯಾಚ್ ಬಾತ್ರೂಮ್. ಇದಕ್ಕೂ ಬಾಲ್ಕನಿ ಇದೆ. ಬಾಲ್ಕನಿ ತುಂಬ ಸ್ಪೇಸಿಯಸ್ ಆಗಿದೆ. ಇಲ್ಲ ಚೇರ್ ಹಾಕ್ಕೊಂಡು ಬೇಕಂದ್ರೆ ಕೂತ್ಕೋಬೋದು. ಬೇಕಂದರೆ ಗಾರ್ಡಿಂಗು ಕೂಡ ಮಾಡ್ಕೊಬೋದು. ಈಗ ನೋಡಿ ಇಲ್ಲಿ ಬಾಲ್ಕನಿಲಿ ಕೂತ್ಕೊಂಡ್ರೆ ಸೊ ಹೊರಗಡೆ ಔಟ್ಲುಕ್ ಯಾವ ಥರ ಇದೆ ಅಂತ. ಸುತ್ತ ಅಪಾರ್ಟ್ಮೆಂಟ್ಸ್ಗಳು ಇದೆ. ಸೊ ಮನೆಗಳೆಲ್ಲ ಚೆನ್ನಾಗಿದೆ. ರೋಡೆಲ್ಲ ತುಂಬ ವೈಲ್ಡ್ ಆಗಿದೆ. ಏರಿಯಾ ಬಂದು ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಯಾವುದೇ ಗಲಾಟೆ ಗದ್ದಲ ಏನಿಲ್ಲ, ತುಂಬ ಸೈಲೆಂಟ್ ಏರಿಯಾ. ಬಂದು ಟಿ ವಿ ರ್ಯಾಕೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು 4th ಫ್ಲೋರು. ಸೊ ನಾವೇನು ನೋಡಿದ್ವಿ, ಇದು 4th ಫ್ಲೋರ್ ಬಂದು 2 ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಸ್ಟಡಿ ರೂಮ್ ಆರ್ ಗೆಸ್ಟ್ ರೂಮ್ ಇದೆ. ಸೊ ನೆಕ್ಸ್ಟ್ ಬಂದು ಟೆರೆಸ್ಸು. ಹೌದು.
ನೋಡಿ, ಇದು ಬಂದು ಟೆರೆಸ್ಸು. ಟೆರೆಸ್ ಕೂಡ ತುಂಬ ಜಾಗ ಇದೆ ನೋಡಿ, ಬಾಲ್ಕನಿ ಎಲ್ಲ ಇದೆ, ತುಂಬ ಸ್ಪೇಸ್ ಇದೆ. ಲೈಕ್ ಏನೋ ಒಂದು ಸ್ಮಾಲ್ ಫಂಕ್ಷನ್ ಮಾಡಿದ್ರೆ ಇಲ್ಲೇ ಬೇಕಂದರೆ ಮಾಡ್ಕೋಬೋದು, ಆ ಥರ ಇದೆ. ಸೊ ಹೊರಗಡೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಏರಿಯಾ ಯಾವ ಥರ ಬರುತ್ತೆ ಅಂತ. ಇದು ಬಂದು ಸೌತು ಮತ್ತು ಈಸ್ಟು ಆಗಿರೋದ್ರಿಂದ, ಕಾರ್ನರ್ ಹೌಸ್ ಆಗಿರೋದ್ರಿಂದ ಗಾಳಿ ಬೆಳಕಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿದೆ, ತುಂಬ ಚೆನ್ನಾಗಿದೆ. ಸೊ ನೋಡಿ, ನಿಯರ್ ಬೈ ರಿಂಗ್ ರೋಡ್ ಇದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ವೆಹಿಕಲ್ ಓಡಾಡ್ತಾ ಇರೋದು ಅದೇ ರಿಂಗ್ ರೋಡು. ಸೊ KLE ಕಾಲೇಜ್ ರಿಂಗ್ ರೋಡ್ ಬರುತ್ತಲ್ಲ, ಸೊ ಅದು. ಸೊ ನೆಕ್ಸ್ಟು ನಿಮ್ಗೇನಾದರೂ ಬೇಕು ಅಂದರೆ ಇಲ್ಲೇ BDA ಪಾರ್ಕ್ ಎಲ್ಲ ಇದೆ, ಹತ್ರದಲ್ಲೇ ಇದೆ BDA ಪಾರ್ಕ್ ಎಲ್ಲ, ತುಂಬ ಚೆನ್ನಾಗಿದೆ. ಆಸ್ಪತ್ರೆ ಇರ್ಬೋದು, ಪಾರ್ಕ್ಸ್ ಇರ್ಬೋದು, ಎಲ್ಲ ನಿಯರ್ ಬೈ ಇದೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದೇ ಮನೆ. ಫೈನಲಾಗೆ ಈಗ ಪ್ರೈಸಿಗೆ ಬರೋಣ. ಪ್ರೈಸ್ ಬಂದು 3.25 CR ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಮನೆ ಕೂಡ ಅಷ್ಟೇ ವರ್ತಿದೆ. ಮನೇನು ತುಂಬ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಸೂರ್ಯನ ಬೆಳಕು ಬೀಳೋ ಥರ ಲೈಟ್ಸ್ ಕೂಡ ಇದೆ. ಡೈರೆಕ್ಟಾಗಿ ಸೂರ್ಯನ ಬೆಳಕು ಬೀಳೋ ಥರ ಮಾಡಿದ್ದಾರೆ ಡ್ಯೂಪ್ಲೆಕ್ಸ್ ಮನೆಗೆ. ಸೊ ತುಂಬ ಚೆನ್ನಾಗಿದೆ, ನೋ ಕಾಂಪ್ರಮೈಸು, ಎಲ್ಲದಕ್ಕೂ ಏನು ಕಾಂಪ್ರಮೈಸ್ ಆಗಿಲ್ಲ. ಸೊ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತುಂಬ A1 ಮೆಟೀರಿಯಲ್ಸ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಿರೋಂಥ ಹೌಸು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರಾದರೂ ಸೆಲ್ ಮಾಡೋರಿದ್ದರೆ, ಬೈ ಮಾಡೋರಿದ್ದರೆ, ಈ ಥರ ವೀಡಿಯೋ ಏನಾದರೂ ಮಾಡಬೇಕು ಅನ್ನೋದು ನಿಮ್ಮನೇದು ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.